ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ರಾಜೇಶ್ವರಿ ಆರ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ವ್ಯೂಸ್ ತುಂಬ ಚೆನ್ನಾಗಿತ್ತು, ಮನೆ ಹತ್ರ ವ್ಯೂ. ಸೊ ಕೋಲ್ಡ್ ಆಗಿತ್ತು, ಈಗ ಕೋಲ್ಡ್ ಜೂನ್ ಅಲ್ವಾ, ಸೊ ಕೋಲ್ಡ್ ಆಗಿರುತ್ತೆ. ಸೊ ನಾನು ಬೇಗ ಎದ್ದು ಈಗ ನಾನು ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕಿಂತ ಮುಂಚೆನೂ ನಾನು ಪ್ರಿಪೇರ್ ಮಾಡಿದೆ. ಇದು ನನಗೆ ಮತ್ತು ಮನೆಗೆ ಅಂತ ಅಂದ್ಬಿಟ್ಟು ಇದನ್ನು ತಿಂಡಿ ಪ್ರಿಪೇರ್ ಮಾಡ್ತಿದ್ದೀನಿ. ಬಾತ್ ಮಾಡೋಣ ಅಂತ ಮಾಮೂಲಿ ಚಕ್ಕೆ, ಲವಂಗ, ಬಾತ್ ಎಲೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೊತೆಗೆ ಈರುಳ್ಳಿ ಮತ್ತು ಇದು ಕೊತ್ತಂಬರಿ, ಪುದೀನ ಮತ್ತು ಎಷ್ಟು ಖಾರ ಬೇಕು ಅಂತ ಅಂದ್ಬಿಟ್ಟು ನಾನು ಈ 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೇನೆ. ಯಾಕೆಂದರೆ ತುಂಬ ಖಾರ ಇತ್ತು ಆ್ಯಕ್ಚುಲಿ ಮೆಣಸಿನ್ಕಾಯಿ. ಹಾಗಾಗಿ ಈ ವಿಡಿಯೋ ಸ್ವಲ್ಪ ಗ್ರೇಷ್ ಬಂದಿದೆ. ನನಗೆ ಗೊತ್ತಾಗ್ದೇ ಬೇರೆ ಈಗ ನಾನು ಆ್ಯಕ್ಚುಲಿ ಬೇರೆ ಮೊಬೈಲಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅದು ಸೆಟ್ಟಿಂಗ್ ಮಾಡೋಕ್ಕೆ ಗೊತ್ತಾಗ್ದೇ ಈ ಥರ ಆಗೋಗಿದೆ. ಸೊ ಟೊಮ್ಯಾಟೊ ಮತ್ತು ಮಸಾಲೆ ಹಾಕ್ಕೊಂಡೆ ನಾನು. ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಮತ್ತು ಗರಂ ಮಸಾಲ, ಸ್ವಲ್ಪ ಉಪ್ಪು ಮತ್ತು ತರಕಾರಿನ ಸೇರಿಸ್ಕೊಂಡೆ. ಮತ್ತು ಅಕ್ಕಿನ ಮೊದಲೇ ನೆನೆಸಿಟ್ಟಿದ್ದೆ. ನಾನಿಲ್ಲಿ 1.5 ಗ್ಲಾಸ್ಗೆ ಮಾಡ್ತಾ ಇರೋದು. 1.5 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಬಾತ್ ಮಾಡ್ತಾಯಿದ್ದೀನಿ. ಸೊ ಎಲ್ಲನೂ ಬಾಡಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಅಕ್ಕಿನೂ ಕೂಡ ನಾನು ಬಾಡಿಸ್ಕೊತೀನಿ, ನೆನೆಸಿರೋ ಅಕ್ಕಿನ. ಆಮೇಲೆ ನಾನು ನೀರು ಹಾಕ್ತೀನಿ. ನೀರು ಎಷ್ಟು ಬೇಕು ನೋಡಿಬಿಟ್ಟು ರಾ ರೈಸ್ ನಾನು ಯೂಸ್ ಮಾಡಿದ್ದೀನಿ. ಹಾಗಾಗಿ ಅದಕ್ಕೆ ಎಷ್ಟು ನಾನು ಹಾಕ್ತೀನಿ ಆ ಥರನೇ ನಾನು ಹಾಕ್ಕೊಂಡೆ. 1ಕ್ಕೆ 2 ಲೋಟ ನೀರು ಥರ ನಾನು ಮೆಷರ್ಮೆಂಟಲ್ಲಿ ಹಾಕ್ಕೊಂಡೆ. ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಕಡಿಮೆ ಹಾಕೊಂಡಾಗ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಲ್ಲ, ಹಾಗಾಗಿ ಕುದಿ ಬರೋ ತನಕ ಬಿಟ್ಟೆ. ಕುದಿ ಬಂದಮೇಲೆ ನಾನು ವಿಶಿಲ್ಗೆ ಮುಚ್ಚಿದೆ. ಈ ಥರ ಕುದಿ ಬರ್ತಾಯಿದೆ ನೋಡಿ, ಈ ಥರ. ಇಷ್ಟು ಕುದಿ ಬಂದಮೇಲೆ ನಾನು ಮುಚ್ಚಳನ ಮುಚ್ಕೊಂಡೆ, ಯಾಕಂದರೆ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು, ಅಷ್ಟು ಹುಡಿಯಾಗಿ ಆಗುತ್ತೆ. ಸೊ ವಿಶಿಲೆಲ್ಲ ಬಂದಮೇಲೆ 1-2 ವಿಶಿಲ್ ಕೂಗಿಸ್ಕೊಂಡೆ, ಅರ್ಜೆಂಟಾಗಿ ತೆಗಿಬೇಕಿತ್ತು ಹಾಗಾಗಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು, ಹುಡಿಯಾಗಿ ಬಂದಿತ್ತು, ಕಲರ್ಫುಲ್ಲಾಗಿ ಕೂಡ ಬಂದಿತ್ತು, ಮತ್ತು ರುಚಿನೂ ಕೂಡ ತುಂಬ ಚೆನ್ನಾಗಿತ್ತು. ಮೈಲ್ಡಾಗಿತ್ತು, ತುಂಬ ಖಾರ ಆ ಥರ ಏನೂ ಇಲ್ಲ. ಸಾರಿ, ನಾನಿದು ಬೇರೆ ಮೊಬೈಲಲ್ಲಿ ಮಾಡಿರೋದ್ರಿಂದ ವಿಡಿಯೋ ಈ ಥರ ಬಂದಿದೆ. ನೆಕ್ಸ್ಟ್ ಟೈಮ್ ನೀಟಾಗಿ ಬರುತ್ತೆ. ನಾನು ಪ್ರಿಪೇರ್ ಮಾಡಿದೆ ಡಯಟ್ ಫುಡ್ಡು. ಸೊ ಅದಕ್ಕೆ ಚಪಾತಿ ಒಂದು ಬಾಕಿ ಇತ್ತು, ಅದನ್ನು ನಾನಿಲ್ಲಿ ಮಾಡ್ಕೋತಾ ಇದ್ದೀನಿ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಓಕೆನಾ. ಇಲ್ಲಿ ನಮ್ಮ ಮನೆ ಹತ್ರ ತುಂಬ ಇತ್ತೀಚೆಗೆ ಗಾಡಿಗಳು, ಎಕ್ಸ್ಪೆಷಲಿ ಜಾಸ್ತಿ ಬುಲೆಟ್ ಗಾಡಿಗಳು ಓಡಾಡ್ತಾ ಇದೆ, ರಾಯಲ್ ಎನ್ಫೀಲ್ಡು. ಸೊ ಸೌಂಡ್ ಜಾಸ್ತಿ ಇದೆ, ಸೊ ಅದನ್ನು ಇಗ್ನೋರ್ ಮಾಡಿ. ನನ್ನ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ, ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ. ನೆಕ್ಸ್ಟ್ ನಾನು ಯಾವ ವೀಡಿಯೋಸ್ನ ಮಾಡ್ಬೋದು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಕೆಲಸಕ್ಕೆ ಹೋಗೋದ್ರಿಂದ ನಾರ್ಮಲಾಗಿಯೇ ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಸೊ ಈ ಕಡೆ ನಾನು ಚಪಾತಿ ಎಲ್ಲ ಮಾಡ್ಕೋತಾ ಇದ್ದೆ. ಇನ್ನೂ ಅನ್ನಕ್ಕೆ ಇಡಬೇಕಿತ್ತು, ಟೈಮ್ ಬೇರೆ ಆಗ್ತಾಯಿತ್ತು, ಬೇಗ ಬೇಗ ಮಾಡ್ಕೋತಾ ಇದ್ದೀನಿ. ನಾನು ಆಗಲೇ ಹೇಳ್ದೆ ಗೊತ್ತಾ, ಇನ್ನೂ ಪ್ರಿಪೇರ್ ಮಾಡೋದಿತ್ತು, ನಾನು ಆಲ್ರೆಡಿ ಪ್ರಿಪೇರ್ ಮಾಡಿದ್ದೀನಿ ಅಂತ. ಇಷ್ಟು ನಾನು ಪ್ರಿಪೇರ್ ಮಾಡಿದ್ದೀನಿ. ಲಾಸ್ಟಲ್ಲಿ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಕಟ್ಟಬೇಕಿತ್ತು. ಸೊ ಕಟ್ಕೊಂಡೆ. 2 ಕ್ಯಾಪ್ಸಲ್ನ ನಾನು ಕಟ್ತೀನಿ, ಒಂದು ಒಮೆಗಾ 3, ಒಂದು ನನಗೆ ಅದು ನೆನಪಾಗ್ತಿಲ್ಲ ಯಾವುದು ಅಂತ. ಇದು ಸಲಾಡ್ಗೆ ಹಾಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ಪೆಪ್ಪರ್ ಮತ್ತು ಸಾಲ್ಟ್ ಕಟ್ಟಿದ್ದೀನಿ. ಸೊ ಇದು ಬ್ಯಾಗ್ ರೆಡಿ ಆಯಿತು. ಇದು ಫುಲ್ಲು ಡಯಟ್ ಫುಡ್ಡು ಬ್ಯಾಗ್. ಓಕೆ, ಮುಗಿದ್ಮೇಲೆ ನನ್ನ ರೋಟಿನ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಸೊ ಇದೆಲ್ಲರಿಗೂ ಗೊತ್ತು ನಿಮಗೆ. ಸಬ್ಜಾ ಬೀಜನ ನೈಟೇ ನಾನು ಸೋಕ್ ಮಾಡಿಟ್ಟಿದ್ದೆ. ಸೊ ಅದನ್ನು ಕುಡಿದು ನಾನು ತಿಂಡಿ ಇದ್ದೇನೆ, ಇದು ರೆಡಿ ಮಾಡಿಟ್ಟಿರ್ತೀನಿ ಆಮೇಲೆ ಕುಡಿಯೋದಕ್ಕೆ. ಗಂಜಿ ಅಂಬ್ಲಿ ಥರ ಮಾಡಿದ್ದಿದ್ದು, ಮೊಸರು ಮತ್ತು ರಾಗಿ ಇದ್ರಲ್ಲಿ ಮಾಡಿದ್ದು. ಅಷ್ಟರಲ್ಲಿ ಆಚೆ ಏನೋ ಸೌಂಡ್ ಬರ್ತಾಯಿತ್ತು ತುಂಬ. ಸೊ ಹಾಗಾಗಿ ಹೋಗಿ ನೋಡಿದಾಗ ಪ್ಲಂಬರ್ದೇನೋ ಕೆಲಸ ಮಾಡಿಸ್ತಾಯಿದ್ರು ಪಕ್ಕದ ಮನೆಯವರು. ತುಂಬ ಸೌಂಡ್ ಆಗ್ತಿತ್ತಲ್ಲ, ಏನಾಯಿತು ಅಂತ ನೋಡೋಕೆ ಹೋಗಿದ್ದೆ. ಅದು ಗಾಡಿ ಎಲ್ಲ ಬಂದಿತ್ತು, ಅದು ನೋಡಿಕೊಂಡು ಸ್ವಲ್ಪ ಗಿಡನ ನೋಡಿಕೊಂಡು ಸೊ ಬಂದೆ. ಇದು ನಮ್ಮನೆ ನೇಚರು. ನಮ್ಮನೆ ಮುಂದೆ ಈ ಥರ ಗಿಡಗಳಿದೆ. ತುಂಬ ತಣ್ಣಗಿರುತ್ತೆ, ತುಂಬ ತಂಪು ಅನಿಸುತ್ತೆ ಆ್ಯಕ್ಚುಲಿ ಬೆಳಿಗ್ಗೆ ಟೈಮು. ನೈಟು ಟೈಮೆಲ್ಲ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಬಟ್ ಅಷ್ಟೇ ಬೇಸಿಗೆಗಾಲ ಬಂದಾಗ
ಮತ್ತು ಚಳಿಗಾಲ ಸಮಥಿಂಗ್ ಅದು ಉದುರುತ್ತಲ್ಲ ಎಲೆ ಎಲ್ಲ ಅದು ಬಂದಾಗ ತುಂಬ ಕಷ್ಟ. ಸೊ ನಾನು ಅಷ್ಟ್ರಲ್ಲಿ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ಯೂಸ್ ಮಾಡಿದೆ. ನಾನು ಇವಾಗ ಸದ್ಯಕ್ಕೆ ಸ್ಕಿನ್ ಕೇರ್ ಯೂಸ್ ಮಾಡ್ತಿರೋದಿದೆ, ಅದ್ರ ಜೊತೆ ಅಂಡರ್ ಆರ್ಮ್ ರೋಲ್ ಆನ್. ಸ್ವಲ್ಪ ನನಗೆ ನೋಸ್ ಇನ್ಫೆಕ್ಷನ್ ಆಗಿರೋದ್ರಿಂದ ಜೆಲ್ ಮತ್ತು ಟ್ಯಾಬ್ಲೆಟ್ನ ತೊಗೊಂಡ್ರೆ ಅಷ್ಟರಲ್ಲಿ ನನ್ನ ಬ್ಯಾಗ್ನೂ ಕೂಡ ರೆಡಿ ಮಾಡಿಕೊಂಡು ಹೊರಡಬೇಕಿತ್ತು. ಇನ್ನೂ ನಾನು ತಿಂಡಿ ತಿಂದಿರಲಿಲ್ವಲ್ಲ, ಸೊ ತಿಂಡಿ ಮಾಡೋಕ್ಕಾಗಲಿಲ್ಲ ಅಂತ ಗಂಜಿ ಕುಡಿತಾಯಿದ್ದೆ. ಆಗಲೇ ಸ್ವಲ್ಪ ಮಾತ್ರ ನಾನದು ನೀರಲ್ಲಿ ಉಣ್ಣೆ ಹಾಕಿದ್ನಲ್ಲ ಸಬ್ಜಾ ಬೀಜ, ಅದನ್ನು ಕುಡಿದಿದ್ದೆ. ಇನ್ನೂ ಬಾಕಿ ಇತ್ತು. ಸೊ ಸ್ವಲ್ಪ ಬಿಸಿಲಲ್ಲಿ ಓಡಾಡೋಣ ಅಂದ್ಬಿಟ್ಟು ಇನ್ನೂ 10 ಮಿನಿಟ್ಸ್ ಟೈಮ್ ಇತ್ತು. ಸೊ ಸಬ್ಜಾ ಬೀಜ ಕುಡಿದು ಗಂಜಿನ ಕುಡಿದು ಹೊರಡಬೇಕಿತ್ತು ಇವಾಗ. ಸೊ ಬೇಗ ಬೇಗ ಕುಡಿತಾ ಇದ್ದೆ. ತುಂಬ ದಿನ ಆದಮೇಲೆ ನಾನು ಈ ಥರ ಬಿಸಿಲಲ್ಲಿ ಓಡಾಡ್ತಾ ಇದ್ದೀನಿ, ಬೆಳಗ್ಗೆ ಟೈಮು. ಸೊ ಎಲ್ಲ ಮುಗೀತು, ಈಗ ಗಂಜಿ ಕುಡಿಬೇಕು. ಗಂಜಿ ಕುಡ್ಕೊಂಡು ಬೇಗ ಹೊರಡಬೇಕು, ಟೈಮ್ ಆಗ್ತಾಯಿತ್ತು. ಸ್ಟ್ರೈನ್ ಆದಂಗೆ ಆಗ್ತಿತ್ತು. ಬೆಳಿಗ್ಗೆಯಿಂದ ಎದ್ದಿದ ತಕ್ಷಣ ಕೆಲಸ ಮಾಡ್ತಿದ್ದಲ್ಲ, ಸ್ವಲ್ಪ ಹಿಂಸೆ ಅನ್ನಿಸ್ತಾ ಇತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಆಚೆ ಕೆಲ್ಸಕ್ಕೆ ಹೋಗಬೇಕು ಅಂತ ಅಂದಮೇಲೆ ಹೋಗಲೇಬೇಕಲ್ವ. ಸೊ ಹಾಗಾಗಿ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೆ. ನಾನು ನೈಟ್ ಜಡೆ ಹಾಕಿದ್ರಿಂದ ಸ್ವಲ್ಪ ವೇವಾಗಿ ಕಾಣ್ತಾ ಇತ್ತು. ನನ್ನ ಕೂದಲು ಬಿಟ್ಟಿದೆ ಇವಾಗ, ಪೋನಿ ಮಾತ್ರ ಹಾಕಿದೆ. ನನಗೆ ವೇವ್ ಅಂದರೆ ತುಂಬ ಇಷ್ಟ. ಬಟ್ ಏನು ಮಾಡೋಣ, ನನ್ನ ಹೇರ್ ಸ್ಟ್ರೈಟ್ ಇದೆ. ಗಾದೆನೇ ಇದೆಯಲ್ಲ, ಏನಿದೆ ಅದನ್ನು ಇಷ್ಟಪಡೋಲ್ಲ, ಏನಿಲ್ಲ ಅದಕ್ಕೆ ಮನುಷ್ಯ ಇಷ್ಟಪಡ್ತಾನೆ ಅಂತ. ಸೊ ಟೈಮ್ ಆಯಿತು, ಅಷ್ಟು ಬೇಗ ಬಂದು ಸ್ಕಿನ್ ಕೇರ್ ಎಲ್ಲ ಆಲ್ರೆಡಿ ನಂದು ಆಗಿತ್ತು, ನೀವಾಗಲೇ ನೋಡಿದ್ರಲ್ಲ. ಸೊ ಬ್ಯಾಗಲ್ಲಿ ಎತ್ಕೊಂಡು ಸಾಕ್ಸ್ ಹಾಕೋದನ್ನ ಮರ್ತಿದ್ದೆ. ಸಾಕ್ಸ್ ಎಲ್ಲ ಹಾಕ್ಕೊಂಡು ನಾನು ಹೊರಟೆ ಡ್ಯೂಟಿಗೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಮಾರ್ನಿಂಗ್ ರೂಟೀನು. ಸೊ ಇದ್ರ ಜೊತೆ ನಾನು ಆಫ್ಟರ್ನೂನ್ದು ಕೂಡ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಇದು ಲಂಚ್ದು ಎಲ್ಲರೂ ಶೇರ್ ಮಾಡಿ ಊಟ ಮಾಡಿದ್ವಿ. ಬಾಯ್.